ಅಕ್ಷಯ್, ಏ ಅಕ್ಷಯ್, ಯಾಕೆ ನಿದ್ರೆ ಬರ್ಲಿಲ್ವಾ? ಹೇಗ್ ಬರುತ್ತೆ ಆಶಾ? ಎಷ್ಟೋ ಹೆಣ್ಗಳ ನಿದ್ದೆ ಕೆಡಿಸ್ತು ನೀನು. ನೀನು ಹಾಯಾಗಿ ಮಲ್ಗಿರ್ಬೋದಿತ್ತಲ್ಲ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನೀಗ ತುಂಬಾ ಬದಲಾಗಿದ್ದೀನಿ ಆಶಾ. ಯಾಕಾಶಾ, ನನ್ನ ಸ್ಥಿತಿ ನಿನಗೆ ನಗುತ್ತಂತ? ಬೇಷ್ ಬೇಷ್ ಅಕ್ಷಯ್, ನಿನಗೂ ಅಳಕ್ ಬರತ್ತೆ. ಯಾಕಾಶಾ, ನನ್ನ ಹೃದಯನೇ ಇಲ್ಲ ಅನ್ಕೊಂಡಿದ್ಯಾ? ನೋಡು ಆಶಾ, ನಿನ್ನ ನೆನಪಲ್ಲೇ ನಾನು ಹೇಗಾಗಿದ್ದೀನಿ. ಹೃದಯ? ಆ ಹೃದಯ ನಿನ್ಗಿದ್ಯಾ ಅಕ್ಷಯ್? ಇದೆ, ಅದ್ರ ತುಂಬಾ ನೀನೇ ತುಂಬಿಕೊಂಡಿದ್ಯಾ. ಏನಿದು ಅಕ್ಷಯ್, ನನಗ್ ವಂಚನೆ ಮಾಡುವಾಗಿಲ್ಲದ್ದು ಈಗ ಹೇಗ್ ಬಂತು? ಆಶಾ ಆಶಾ, ನಿನಗ್ ಗೊತ್ತಿಲ್ಲ, ನಿನಗಾಗಿ ನಾನು ಎಷ್ಟು ನೊಂದಿದ್ದೀನಿ. ನಿನ್ನಿಂದಾಗಿ ನನಗೆ ಜೀವನನೇ ಜಿಗುಪ್ಸೆ ಆಗಿ ಹೋಗಿದೆ. ಐ ಲವ್ ಯು ಆಶಾ, ಪ್ಲೀಸ್ ಬಿಲೀವ್ ಮೀ. ಯು ಫೂಲ್. ಏನ್ ರಘು, ಇಷ್ಟೊಂದು ಕುಡಿತಾ ಇದ್ಯಾ? ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಹೆವಿ ಡ್ರಂಕರ್ ಆಗ್ಬಿಟ್ಟಿದ್ಯಲ್ಲ, ಕುಡಿಬಾರ್ದು. ಕುಡಿಬಾರ್ದು ಅಂತ ನೀ ಹೇಳ್ತಿದೀಯಾ? ಕುಡಿಯೋದನ್ನ ಕಲಿಸಿದ್ದೆ ನೀನು. ಕುಡಿದ್ರೆ ಕುಡುಕ ಅಂತೀಯ, ಕುಡಿದೇ ಇದ್ರೆ ಹಳ್ಳಿ ಗುಗ್ಗು ಅಂತೀಯ. ಇಲ್ಲಿ ಯಾವ ಬುಕ್ ಓದ್ತಾ ಇದೆಯಾ ನೀನು? ಅಯ್ಯೋ, ಇಂಥ ಬುಕ್ಸ್ ಎಲ್ಲ ನೀನ್ ಓದ್ತಾ ಇದ್ರೆ ತಲೆ ಕೆಟ್ಟ ಹೋಗುತ್ತೆ ಅಷ್ಟೇ. ಅದು ಬೇಡ, ಇದು ಬೇಡ. ನನ್ನ ತಲೆ ಕೆಡಿಸ್ತಾ ಇರೋದು ಪುಸ್ತಕ ಅಲ್ಲ, ನೀನು. ಐ ವಾಂಟ್ ಯು. ರಘು, ಕೊನೆಗೂ ನೀನೇ ಗೆದ್ಬಿಟ್ಟಿಯಲ್ಲ. ಈ ಪ್ರೀತಿ ಯಾವಾಗ್ಲೂ ಹೀಗೆ ಇರ್ಬೇಕು. ಇದು ಪ್ರೀತಿನ? ಇದು ಪ್ರೀತಿ ಅಲ್ಲ, ಬರೀ ಕಾಮ. ಪ್ರೀತಿ ಇನ್ನೊಂದು ಮುಖಾನೇ ಕಾಮ ಅಲ್ವಾ? ನಿನ್ನ ನಂಬಿ ನನ್ನನ್ನೇ ನಾನು ಅರ್ಪಿಸ್ಕೊಂಡ್ಬಿಟ್ಟಿದ್ದೀನಿ ರಘು. ಅದು ನಿನ್ನ ಬಯಕೆ ತಾನೆ. ನೀನ್ ನನ್ನ ಮೊದಲಿಂದಲೂ ಇಷ್ಟಪಟ್ಟೆ, ಅದನ್ನ ನಾನು ಈಗ ಈಡೇರಿಸ್ತೆ. ಇದನ್ನೆಲ್ಲ ಪ್ರೀತಿ ಪ್ರೇಮ ಅಂತ ತಿಳ್ಕೊಳ್ಳೋ ಮೂರ್ಖ ನಾನಲ್ಲ. ರಘು, ಪ್ಲೀಸ್ ನನ್ ಕೈ ಬಿಟ್ಬೇಡಿ. ನಿಮ್ ತಮ್ಮಯ್ಯ ಅಂತೀನಿ. ನೀವ್ ನನ್ ಕೈ ಬಿಟ್ಬಿಟ್ರೆ ನಾನ್ ಖಂಡಿತ ಬದುಕಿರೋಲ್ಲ, ಖಂಡಿತ ಬದುಕಿರೋಲ್ಲ. ಯಾಕೆ ಕಿರ್ಚ್ಕೊತ್ಯ? ಎಲ್ಲರೂ ಬೆಟ್ಟ ಗುಡ್ಡ ಕಾಡು ಅಂತ ಸುತ್ತಾಡಿ ಸುಸ್ತಾಗಿ ಮಲಗಿದೆ. ನೀನ್ ಏನೇ ಹೇಳೋದಿದ್ರು ಆ ಬೆಟ್ಟದ ಹತ್ರ ಇರೋ ಡ್ಯಾಮ್ ಹತ್ರ ಬಂದು ಹೇಳು. ಅದೇನ್ ದುಃಖ ತೋಡ್ಕೋತೀಯ ತೋಡ್ಕೋ. ಗುಡ್ ಬೈ. ರಘು, ನನ್ ಮೋಸ ಮಾಡ್ಬಿಟ್ಟೆ, ನನ್ ಮೋಸ ಹೋಗ್ಬಿಟ್ಟೆ, ನನ್ ಮೋಸ ಹೋಗ್ಬಿಟ್ಟೆ. ರಘು, ರಶ್ಮಿ, ನೀನೇನೇ ಹೇಳೋದಿದ್ರು ದೂರದಿಂದ ಹೇಳು. ನಿನ್ನ ಕರೆಸಿದ್ದು ಅಪ್ಪಿ ಮುದ್ದಾಡೋಕಲ್ಲ. ರಘು, ನೀನ್ ಇಷ್ಟೊಂದು ಕಟ್ಕ ಅಂತ ಭಾವಿಸಿರ್ಲಿಲ್ಲ. ಮೊದ್ಲಿಂದ ರಘು ನೀನಲ್ಲ. ಆ ಮುಗ್ಧತೆಗೆ ಮಾರ್ ಹೋಗಿದೆ ನಾನು ನಿನ್ನ ಪ್ರೀತಿಸಿದ್ದು. ನೀನ್ ಮನಸ್ಸು ಕೊಡು ಅಂತ ನಾನ್ ಹೇಳಿನ? ಹೇಳಿಲ್ವಲ್ಲ. ಅದು ಅಲ್ದೆ ನಿನ್ನ ದೇಹನಂತೂ ನಾನು ಬಯಸೇ ಇರ್ಲಿಲ್ಲ. ಈಗ ನನ್ ಗತಿ ದೇವ್ರೇ ಗತಿ. ಪಕ್ಕದಲ್ಲಿ ನದಿ ಇದೆಯಲ್ಲ, ಹಾರ್ಕೊಂಡ್ಬಿಡು. ಇಲ್ಲ ಅಂದ್ರೆ ವೆರಿ ಸಿಂಪಲ್, ಜಸ್ಟ್ ಡ್ರೀಮ್ ಅಂತ, ಅಂದ್ರೆ ಯೌವನದ ಕನಸು ಅಂತ ಮರ್ತ್ ಬಿಡು. ಏನಂದೆ ನೀನು? ದೇಹ ಸಂಬಂಧನ ಜಸ್ಟ್ ಫಾರ್ ಡ್ರೀಮ್ ಅಂತೀಯಾ? ನಾಚಿಕೆ ಆಗಲ್ವೇನ ಹೀಗೆಲ್ಲ ಮಾತಾಡಕ್ಕೆ? ಏನು ನಾಚಿಕೆನಾ? ಏಯ್, ಅದರ ಅರ್ಥ ನಿನಗೆ ಗೊತ್ತಿದ್ಯಾ? ಹೇಳೋದು ಆಚಾರ, ತಿನ್ನೋದು ಬದನೆಕಾಯಂತೆ.
ನೀನು ಆಷಾಢ ಜೀವನದಲ್ಲಿ ಆಟ ಆಡಿದ್ದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ನಾನೆಷ್ಟೇ ಆಟ ಆಡಿದ್ರು ಆಶಾ ನನ್ನದಲ್ಲಿ ಅಚ್ಚಾಗೋದ್ಲು. ಆ ಪಾಪಕ್ಕೆ ಏನೇ ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ. ನೀನ್ ಬೇಕಾದನ್ನು ನಾನು ಪಟ್ಟ ನೋವಿನಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ಅವಳು ಕೈ ಬಿಡಬೇಡ. ಪಾಪಿ ಸಮುದ್ರಕ್ಕೆ ಹೋದ್ರು ನೀರು ಮೊಳಕಾಲುದ್ದಾನೆ ಅಂತೆ. ನನಗ್ ಬುದ್ಧಿ ಹೇಳಕ್ ಮೊದಲು ನೀನೇನು ಅಂತ ತಿಳ್ಕೊ. ನಾನು ಈ ರೀತಿ ಆಗೋದಕ್ಕೆ ಬೆಳೆದ ಪರಿಸರನೇ ಕಾರಣ. ಅಕ್ಕರೆ, ಪ್ರೀತಿ, ಪ್ರೇಮ, ವಾತ್ಸಲ್ಯ, ಮನುಷ್ಯತ್ವ ಇದನ್ನೆಲ್ಲ ಕಲಿಸ್ಬೇಕಾದವಳು ತಾಯಿ. ಬಟ್ ಆ ತಾಯಿ ಮುಖನೇ ನಾನು ನೋಡ್ಲಿಲ್ಲ. ಆದ್ರೆ ನನ್ನ ತಂದೆ ಅಂತೂ ಸದಾ ದುಡ್ಡಿನ ಬೆನ್ನು ಹತ್ತಿದ್ದಾರೆ. ನನ್ನ ಮಗ ಏನ್ ಮಾಡ್ತಿದ್ದಾನೆ ಅಂತ ಒಂದ್ಸಲಿನೂ ಕಣ್ಣೆತ್ತು ಸಹ ನೋಡಿಲ್ಲ. ನಾನು ದುಡ್ಡಿನ ಅಮಲಿನಲ್ಲಿ ಅಪ್ಪಟ ಅಪ್ಪಟ ಚಿನ್ನದಂತಿರೋ ನನ್ನ ಆಶನಿಗೆ ಮೋಸ ಮಾಡಿದೆ. ನಾನು ಪಾಪಿ ನಿಜ. ಆದ್ರೆ ನೀನು ಆದರ್ಶನೇ ಉಸಿರಾಗಿ ಬೆಳೆದವನು, ಶುಭ್ರವಾಗಿರೋ ಹಳ್ಳಿಯ ಪರಿಸರದಿಂದ ಬಂದವನು. ನೀನ್ ಹೇಳೋದೆಲ್ಲ ನಿಜ. ನ್ಯಾಯ, ನೀತಿ, ಧರ್ಮದಿಂದ ಬಾಳೋದಿಕ್ ಬಿಟ್ರಲ್ವೇ ಈ ಪರಿಸರ. ಯಾವತ್ತು ನನ್ನ ಬಾಯಿಗೆ ಬಾಟ್ಲು ಬಂತು ಅವತ್ತೇ ನನ್ನ ನಾಚಿಕೆ ಸತ್ತೋಯ್ತು. ಯಾವತ್ತು ನನ್ನ ಬೆರಳಿಗೆ ಸಿಗರೇಟ್ ಬಂತು ನನ್ನ ಶುಭ್ರವಾದ ಆಚಾರಗಳೆಲ್ಲ ಸುಟ್ಟು ಬೂದಿ ಆಯ್ತು. ಇದು ನನ್ನ ಪರ್ಸನಲ್ ಮ್ಯಾಟರ್. ಇದನ್ನು ನಾನು ಸಾಲ್ವ್ ಮಾಡ್ಕೊತೀನಿ. ನಿನ್ನ ತಟ್ಟೆಯಲ್ಲಿ ಕತ್ತೆ ಬಿದ್ದು ಓದಾಡ್ತಾ ಇದೆ. ಮೊದಲು ಅದನ್ನು ಓಡಿಸುವ, ಆಮೇಲೆ ನನ್ನ ತಟ್ಟೆಯಲ್ಲಿರೋ ಹುಳನ ಓಡಿಸುವಂತೆ. ರಶ್ಮಿ, ಧೈರ್ಯವಾಗಿ ದುಡುಕಿ ಯಾವ ನಿರ್ಧಾರನೂ ತಗೋಬೇಡ. ಈ ಕ್ಯಾಂಪ್ ಮುಗಿಯೋದ್ರಲ್ಲಿ ಯಾವ್ದಾದ್ರೂ ಒಂದು ನಿರ್ಧಾರ ಆಗೇ ಆಗುತ್ತೆ. ನಾನು ಬರ್ತೀನಿ ರಶ್ಮಿ. ಭಾಗ್ಯ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ನಿಮ್ಮನ್ನೇ ಕೇಳ್ತಾ ಇರೋದು, ಎಲ್ಲಿ ಹೋಗಿದ್ರಿ ಅಂತ. ಶಾಂತಕ್ಕನ್ ಮನೇಲಿ ಕಲರ್ ಟಿವಿ ತಂದಿಲ್ವಾ? ಅದ್ರಲ್ಲಿ ದಾರಿ ತಪ್ಪಿದ ಮಗ ಪಿಕ್ಚರ್ ಹಾಕಿದ್ರು, ನೋಡಕ್ ಹೋಗಿದ್ವಿ. ಅಕ್ಕ, ಈ ರೀತಿ ನಿನ್ನ ಮಕ್ಕಳನ್ನ ಮನೆ ಮನೆ ಅಡ್ಡಾಡೋ ಚಾಳಿ ಕಳಿಸ್ಬಿಟ್ರೆ ಮುಗ್ದೋಯ್ತು. ಈ ಹಳ್ಳಿ ಜನ ದಾರಿ ತಪ್ಪಿಸ್ಬಿಡ್ತಾರೆ. ಅಮ್ಮ, ನಾವು ಟಿವಿ ನೋಡಕ್ ಹೋಗಿತ್ತಪ್ಪ. ನನಗಂತೂ ಸ್ವಾತಂತ್ರ್ಯನೇ ಇಲ್ಲ. ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ಅಲ್ಲಿ ನಿಂತ್ಕೋಬೇಡ, ಇಲ್ಲಿ ನಿಂತ್ಕೋಬೇಡ, ಇದೇ ಆಗೋಯ್ತು. ನಿನ್ ತಮ್ಮ ಇದನ್ನಲ್ಲ, ಸಂಶಯದ ಪೀಡೆ. ಅವ್ನು ಹೇಳೋದು ನಿನ್ ಒಳ್ಳೇದಕ್ಕೆ ತಾನೇಮ್ಮ. ಮದ್ವೆ ವಯಸ್ಸಾದ್ರೂ ಅವ್ರಿವ್ರ ಮನೆ ಸುತ್ತದ್ ಬಿಡ್ಲಿಲ್ಲ. ಅಮ್ಮ, ಏನಮ್ಮ ನಿನ್ ಕಾಟ? ಈ ಭಾಗ್ಯ, ನೀನೇ ಹೇಳೆ. ನಿನಗ್ ಬೇಕಾಗಿದ್ದು ನೀನೇ ಹೇಳಮ್ಮ. ಇವಾಗ ಹೋದ್ನಲ್ಲ ಅಮ್ಮನ್ ತಮ್ಮ ಹೆಂಗೆಂಗೋ ಆಡ್ತಾನೆ. ಅಮ್ಮ, ಪ್ರವಾಸಿ ಮಂದಿರದಲ್ಲಿ ಯಾರೋ ಫಿಲ್ಮ್ನವ್ರು ಬಂದಿದಾರಂತಮ್ಮ. ಬಂದ್ರೆ ಏನಂತೆ ಈಗ? ಅವರು ಎಲ್ರಿಗೂ ಸಿನಿಮಾ ತೋರಿಸ್ತಾರಂತೆ. ಅಮ್ಮ, ನಾವು ಹೋಗೋಣ. ನನಗೆ ಯಾಕಮ್ಮ ಈ ವಯಸ್ಸಿನಲ್ಲಿ ಸಿನಿಮಾ ಅದು ಇದು ಅಂತ. ಭಾಗ್ಯ ಬರ್ತಾಳೆ, ಅವಳು ಕರ್ಕೊಂಡು ನೋಡ್ಕೊಂಡ್ ಬಾ. ಅಮ್ಮ, ಹೋಗಿ ಊಟ ಮಾಡಿ ಹೋಗೋಣ. ಎಲ್ಲಿ ಕೊಂಡೆ ಅಕ್ಷಯ್? ಬಾರೆ ಇಲ್ಲಿ. ಎಲ್ಲಿ ಹೊಂಟೆ ಅಂತ ಕೇಳ್ತೀಯಾ? ನಾನೆಲ್ಲಿಗೆ ಹೋದ್ರೆ ನಿನ್ಗೇನಯ್ಯ? ಮುಹೂರ್ತದ ಮೊದಲೇ ಅಪ್ಶಕುನ. ಮುಹೂರ್ತನ? ಮತ್ಯಾವ ಹಕ್ಕಿ ಮೇಲೆ ಕಣ್ಣಾಕಿ ಮುಹೂರ್ತ ಫಿಕ್ಸ್ ಮಾಡಿದ್ಯಾ? ಹಕ್ಕಿಗೆಲ್ಲ ನೆಲ ಲೆಕ್ಕಂಗಿರ್ತೀನಿ. ನನಗ್ ಗೊತ್ತಿಲ್ವಾ ನಿಂತಾಳಿ? ಮೆತ್ತಿಗೆ ಮರಳು ಮಾಡಿ ಕೊನೆಗೆ ಹಳ್ಳಕ್ ತಳ್ಳದು. ಬೇಡ ಬೇಡ ಮುರಳಿ, ಬಾಳ ಮಾತಾಡ್ತಿದ್ಯಾ. ಯಾಕೆ? ಇದ್ದದ್ದನ್ನ ಇದ್ದಂಗೆ ಹೇಳಿದ್ರ ಎದ್ ಬಂದು ಎದೆ ಗೊದ್ರಂತೆ. ಹಂಗಾಯ್ತು ನಿನ್ ಕತೆ. ನಾನು ತಪ್ಪು ಹೇಳದ್ನ ಇಲ್ವಲ್ಲ? ಈಗೇನೇ ಆಗ್ಬೇಕು? ಏನು ಆಗ್ಬೇಕಾಗಿಲ್ಲ, ನಿನ್ ಜೊತೆ ಬರ್ಬೇಕಷ್ಟೇ. ಏನಯ್ಯ ಬೆಂಬಿಡ್ದು ಭೂತ? ಬೆಳಗ್ಗೆನೆ ಕರ್ಮ ಗಿರ್ಮ ಅನ್ಬೇಡು. ಈ ಮುರಳಿ ಜೊತೆ ಇದ್ರೆ ಅದೇ ಮರ್ಮ. ನಾನ್ ಬಂದೇ ಬರ್ತೀನಿ, ಬಿಡಲ್ಲ. ನನಗೆ ಗುಂಡು ಬೇಕು, ತುಂಡು ಬೇಕು, ಎಲ್ಲ ಬೇಕು. ನಡಿ. ತುಂಬಾ ಚೆನ್ನಾಗಿದೆಲ್ಲ. ಮಾಮ, ಇಲ್ಲಿ ಸಿನಿಮಾ ತೋರಿಸ್ತಾರಲ್ಲ, ಎಲ್ಲಿ? ಓಹೋ, ನೀವು ಎಕ್ಸಿಬಿಷನ್ ನೋಡಕ್ ಬಂದಿಲ್ಲ, ಬರೀ ಸಿನಿಮಾ ನೋಡಕ್ ಬಂದಂಗ್ ಕಾಣುತ್ತೆ. ತುಂಬಾ ಚೆನ್ನಾಗಿದೆಯಲ್ಲ? ಹೌದು ಸರ್. ಸಿನಿಮಾ ನೋಡ್ಬೇಕಾ? ಹಾಗೇನಿಲ್ಲಪ್ಪ, ಇದನ್ನೆಲ್ಲ ನೋಡಾಯ್ತಲ್ಲ, ಮುಂದೇನು ಅಂತ ಯೋಚನೆ ಮಾಡ್ತಿದ್ದೆ. For more updates, like, comment, subscribe to our channel.